Hi friends, good morning. Welcome to my channel friends. ಬರ್ರಿ ಇವತ್ತು ನೋಡಿರಿ ನಂದು ರಂಗೋಲಿ ಹೆಂಗೆ ಹಾಕಿದೆ ಇವತ್ತಿಂದ. ಸೊ ಎಲ್ಲರೂ ಹೆಂಗೈತೆ ಅಂಥೇಳಿ ಕಮೆಂಟ್ ಮಾಡಿರಿ. ಸಿಂಪಲ್ಲಾಗಿ ಹಾಕೀನಿ. ಬರ್ರಿ ಫ್ರೆಂಡ್ಸ್, ಇವತ್ತೊಂದು ಬ್ರೇಕ್ಫಾಸ್ಟ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಏನಿಲ್ಲ, ಸಿಂಪಲ್ಲಾಗಿ ಅವಲಕ್ಕಿ ಹೆಂಗೆ ಮಾಡೋದಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಉದುರು ಅವಲಕ್ಕಿ ಜಾಸ್ತಿ ಹಿಂಗೆ ಆಯ್ಲಿ ಇರೋಂಗಿಲ್ಲ, ಹೆಲ್ದಿ. ಸೊ ಇಲ್ಲಿ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡೇನಿ, ಅದಕ್ಕೆ ಜೀರಿಗೆ ಸಾಸಿವೆ ಹಾಕ್ಕೊಂಡೇನಿ. ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕ್ಕೊಂಡೇನಿ. ಸೊ ಅದು ಚಟಪಟ ಅಂತ ಅನ್ಬೇಕು, ಅದು ಅಂದಮೇಲೆ ಹಾಕ್ಬೇಕು, ಇಲ್ಲಾಂದರೆ ಸಾಸಿವೆ ಎಲ್ಲ ಹಸಿ ಇರ್ತಾವೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ವಲ್ಪ ಶೇಂಗಾ ತೊಗೊಂಡೀನಿ. ಸೊ ಅವಲಕ್ಕಿ ಒಳಗೆ ಶೇಂಗಾ ಇಲ್ಲಾಂದರೆ ಹೆಂಗೆ ಹೇಳ್ರಿ. ಸೊ ಶೇಂಗಾನ ಮೇನ್ ಅದಕ್ಕೆ ಅವಲಕ್ಕಿಗೆ. ಸೊ ಇಲ್ಲಿ ನಾನು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳತ್ತೀನಿ. ಹಸಿನ ಶೇಂಗಾ ಇತ್ತಂದರೆ ಅಷ್ಟು ಟೇಸ್ಟ್ ಆಗಲ್ಲ. ಆಮೇಲೆ ಇಲ್ಲೇ ನಾನು ಒಂದು 4 ಹಸಿಮೆಣಸಿನ್ಕಾಯಿ ಹಾಕೀನಿ, ಬೀಜ ಹೆಚ್ಕೊಂಡೇನಿ. ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ನೆಕ್ಸ್ಟ್ ಇಲ್ಲೇ ನಾನು ಒಂದು 2 ಉಳ್ಳಾಗಡ್ಡಿ ತೊಗೊಂಡೇನಿ. ಆಮೇಲೆ ನಿಂಬೆ, ಕರಿಬೇವು, ಉಳ್ಳಾಗಡ್ಡಿ ಚಲೋದಂಗೆ ಫ್ರೈ ಆಗ್ಬೇಕು ನೋಡಿರಿ, ಅಂದರೆ ಟೇಸ್ಟ್ ಆಗ್ತೈತಿ. ಕರಿಬೇವು ಭಾಳ ಆಗಿತ್ತು ಅಂಥೇಳಿ ನಾನು ಸ್ವಲ್ಪ ವಾಪಸ್ ತೆಗೆದೆ. ನಾನು ಸ್ವಲ್ಪ ಇಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳತ್ತೀನಿ. ಚಂದಂಗೆ ಹುರ್ಕೋಬೇಕು ನೋಡಿರಿ. ಇಲ್ಲ ಹಸಿ ಇತ್ತಂದ್ರೆ ಉಳ್ಳಾಗಡ್ಡಿಗೆ ಕಟ್ ಅಂತೈತಿ ಬಾಯಿ ಒಳಗೆ, ಅದಕ್ಕೆ ಚೆನ್ನಾಗಿ ಸಾಫ್ಟ್ ಆಗಬೇಕು. ಸೊ ನೋಡಿರಿ, ನಾನಿಲ್ಲಿ ಎಣ್ಣೆನೂ ಭಾಳ ಹಾಕಿಲ್ಲ, ಸ್ವಲ್ಪ ರುಚಿಗೆ ತಕ್ಕಷ್ಟು ಸಕ್ಕರೆ, ಆಮೇಲೆ ಸ್ವಲ್ಪ ಉಪ್ಪು. ಆಮೇಲೆ ನಾನಿಲ್ಲಿ ಅರಿಶಿನ ಹಾಕ್ಕೊಂಡೇನಿ. ಆಮೇಲೆ ಈಗ ಮಿಕ್ಸ್ ಮಾಡ್ಕೊರಿ. ನಾನು ಒಂದು ಸ್ವಲ್ಪ ಗಟ್ಟಿ ಅವಲಕ್ಕಿನ ತೋಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಜಾಸ್ತಿ ನೀರೊತ್ತೊಳಗೆ ತೋಯಿಸಿಲ್ಲ, 1-2 ನಿಮಿಷ ನೀರೊಳಗೆ ಬಿಟ್ಟು ಆಮೇಲೆ ತೆಗೆದು ಇಟ್ಕೊಂಡೇನಿ. ಉದುರಾಗಿರ್ಬೇಕು, ಚಂದಂಗೆ ಹಿಂಡಿ ತೆಗೆದು ಹಿಂಗೆ ಇದು ಮಾಡ್ಕೊಂಡು ಇಟ್ಕೋಬೇಕು, ಅಂದ್ರೆ ಅವಲಕ್ಕಿ ಚಲೋ ಆಗ್ತೈತಿ. ಸೊ ನೋಡಿರಿ, ಇಲ್ಲೇ ಹಾಕ್ಕೊಳಕತ್ತೇನೆ ನಾನು. ಸೊ ಒಗ್ಗರಣೆಗೆ ಎಷ್ಟು ಹಿಡಿತೈತೆ ಅಷ್ಟು ಅವಲಕ್ಕಿ ಹಾಕ್ಕೋಬೇಕು. ಒಗ್ಗರಣೆ ಕಮ್ಮಿ ಆಗಿಬಿಡ್ತಂದ್ರೆ ಅವಲಕ್ಕಿ ಟೇಸ್ಟ್ ಆಗಂಗಿಲ್ಲ. ಎಷ್ಟು ಒಗ್ಗರಣೆ ಇರ್ತೈತಿ ಅದರಷ್ಟನ್ನು ನಾವು ಅವಲಕ್ಕಿ ಕಲಿಸ್ಕೋಬೇಕು. ಸೊ ನೋಡಿರಿ, ರೆಡಿ ಆಗೈತಿ ಅವಲಕ್ಕಿ. ಸೊ ನಾನು ಹಿಂಗೆ ಇದಕ್ಕೆ ಕುಟ್ಕೊಂಡಿರೋದು ಪುಟಾಣಿ ಪೌಡರ್ ಹಾಕ್ಕೊಳಕತ್ತೀನಿ. ಒಂದು ಸ್ವಲ್ಪ ಇದು ಹಾಕಿದರೆ ಟೇಸ್ಟ್ ಇನ್ನೂ ಚಲೋ ಆಗ್ತೈತಿ. ಅದನ್ನು ಸಣ್ಣ ಪೌಡರ್ ಮಾಡಬೇಕಂತೇನಿಲ್ಲ, ಒಂದು ಸ್ವಲ್ಪ ಪುಡಿ ಮಾಡಿ ಹಾಕ್ಕೋಬೋದು. ಸೊ ನೋಡಿರಿ, ಕಲಸಿದ ಮೇಲೆ ರೆಡಿ ಆಗೈತಿ. ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಬಿಟ್ರೆ ಮೇಲೆ ಉದುರು ಅವಲಕ್ಕಿ ರೆಡಿ.
ಸೊ ನೋಡಿರಿ ಎಷ್ಟು ಚಂದ ಉದುರಾಗಿ ಬಂದೈತಿ. ಸೊ ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನನ್ನ ಕಮೆಂಟ್ ಮಾಡಿರಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ. ಮತ್ತು ಯಾವ್ಯಾವ ರೆಸಿಪಿ ಬೇಕಂದ್ರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ಅಂತ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿರಿ.